ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಅಂಡ್ ಮಿಸಸ್ MJ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದ್ಮೇಲೆ ಸಿಗ್ತಾ ಇದ್ದೀನಿ. ಹೇಗಿದ್ದೀರಾ ಎಲ್ಲರೂ? ಇವತ್ತು ವ್ಯಾಲೆಂಟೈನ್ಸ್ ಡೇ. ನಾನು ನನ್ನ ವ್ಯಾಲೆಂಟೈನ್ ಜೊತೆ ಈಚೆ ಹೋಗ್ತಾ ಇದ್ದೀನಿ. ಆಫೀಸ್ಗೆ ಹೋಗೋಕೆ ಸ್ಟಾರ್ಟ್ ಮಾಡಿದಾಗಿಂದ ನಾವು ಹೊರಗಡೆ ಹೋಗೋಕೆ ಟೈಮೇ ಆಗಿರಲಿಲ್ಲ. ಇವತ್ತು ಒಂದು ಒಳ್ಳೆ ದಿನ ಅಂತ ಹೇಳ್ಬೋದು. ನನ್ನ ಐಡಿಯಾ ಈ ಸತಿ ಫ್ಲಾಪ್ ಆಗೋಯ್ತು. ಅವರು ಸಖತ್ತಾಗಿ ಸರ್ಪ್ರೈಸ್ ಕೊಟ್ಟರು. ನಂಗಂತೂ ತುಂಬ ಖುಷಿ ಆಯಿತು. ಆ ವಿಡಿಯೋನ ನಿಮಗೆ ನೆಕ್ಸ್ಟ್ ಕಂಟಿನ್ಯೂಷನಲ್ಲಿ ಹಾಕ್ತೀನಿ. ನನಗೆ ಟೆಡ್ಡಿ ಇಷ್ಟ ಅಂತ ಸರ್ಪ್ರೈಸ್ ಪ್ಲಾನ್ ಮಾಡಿ ಆಫೀಸಿಂದ ಬರೋ ಅಷ್ಟರಲ್ಲಿ ರೋಸ್ ಪೆಟಲ್ಸ್, ಚಾಕ್ಲೇಟ್ಸ್, ಟೆಡ್ಡಿ ಎಲ್ಲ ತೊಗೊಂಬಂದು ರೆಡಿ ಮಾಡಿ ಇಟ್ಟಿದ್ರು. ನನಗಂತೂ ತುಂಬ ಸ್ಪೆಷಲ್ ಈ ದಿನ. ನನ್ನ ಇಷ್ಟ ಕಷ್ಟ ಎಲ್ಲ ಅರ್ಥ ಮಾಡ್ಕೊಂಡಿದ್ದಾರೆ. ಬೈಕಲ್ಲಿ ಆಫೀಸಿಗೆ ಡ್ರಾಪ್ ಮಾಡ್ತೀನಿ ಅಂತ ಹೇಳ್ತಿದ್ರು. ನನಗೆ ಇಬ್ಬರೇ ಕಾರಲ್ಲಿ ಹೋಗೋದು ತುಂಬ ಇಷ್ಟ ಅಂತ ಹೇಳಿ ಕಾರ್ ತಗೊಂಡಿದ್ದಾರೆ. ಊಟ ಮಾಡಿಕೊಂಡು ಹಾಗೆ ಆಫೀಸ್ಗೆ ಹೋಗ್ತೀನಿ. ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆಯಾ? ಯಾವ ಹೋಟೆಲ್? ಅಂತ ಹೇಳ್ದಲ್ಲಮ್ಮ ನೀನೆ. ರೂಫ್ ಟಾಪ್. ಎಲ್ಲರಿಗೂ ಹೊರ್ಗಡೆ ಹೋಗೋದು ಅಂದರೆ ಖುಷಿ ಇದ್ದೇ ಇರುತ್ತೆ. ನನಗಂತೂ ತುಂಬ ಖುಷಿ. ಅದು ನನ್ನ ಪಾರ್ಟ್ನರ್ ಜೊತೆ ಅಪರೂಪಕ್ಕೆ ಹೊರಗಡೆ ಹೋಗಿ ಊಟ ಮಾಡಿಕೊಂಡು ಖುಷಿಯಾಗಿ ಹ್ಯಾಪಿಯಾಗಿ ಆಫೀಸ್ಗೆ ಹೋಗೋದು. ದುಮು, ನಿಂಗೊಂದು ಕೇಳು. ಯಾಕೆ ಸರ್ಪ್ರೈಸ್ ಕೊಟ್ಟಲ್ಲ? ಇನ್ಸ್ಪೈರೇಷನ್ ಯಾರು? ನೀನೇ. ಪ್ರತಿ ವರ್ಷ ನಾ ಕೊಟ್ಟು ಸರ್ಪ್ರೈಸ್ನ ಈ ಸತಿ ನಂದು ಫ್ಲಾಪ್, ಇವ್ರದ್ದು ಹಿಟ್. ನಿಂಗೇನು ಅನ್ನಿಸ್ತು ಗೊಂಬೆ ಎಲ್ಲ ತರಬೇಕಾದ್ರೆ? ಸರ್ಪ್ರೈಸ್ ಕೊಡೋಣ ಅಂತ ಅನ್ನಿಸ್ತು. ನನಗೆ ಗೊಂಬೆ ಇಷ್ಟ ಅಂತ ನಿಂಗೆ ಹೆಂಗೆ ಗೊತ್ತು? ಹುಡುಗಿರು ಆಲ್ಮೋಸ್ಟ್ ಇಷ್ಟಪಡೋದು ಟೆಡ್ಡಿ ಬೇರ್ ತಾನೆ. ನೀನು ಇದ್ದಿಲ್ಲ ಟೆಡ್ಡಿ ಬೇರ್. ತುಂಬ ಖುಷಿಯಿಂದ ಲಂಚ್ ಪ್ಲ್ಯಾನ್ ಮಾಡಿದರು. ವ್ಯಾಲೆಂಟೈನ್ಸ್ ಡೇ ಆಗಿದ್ದರಿಂದ ಸ್ವಲ್ಪ ರೆಡ್ ಬಲೂನ್ಸ್ ಡೆಕೋರ್ ಮಾಡಿದರು. ವೈಬ್ ಸೂಪರ್ ಅಂತ ಹೇಳ್ಬೋದು. ನಾ ಎಷ್ಟೇ ಕೇಳಿದ್ರು ಕೊಡಿಸದೇ ಇರೋ ಚಾಕ್ಲೇಟ್ಸ್ ಎವ್ರಿ ಇಯರ್ ವ್ಯಾಲೆಂಟೈನ್ಸ್ ಡೇ ಮಾತ್ರ ಸಿಗುತ್ತೆ ನನಗೆ. ನಾವು ಇಷ್ಟಪಡೋ ವಸ್ತುನ ನಮ್ಮೂರಿಂದ ಗಿಫ್ಟಾಗಿ ಈಸ್ಕೊಳ್ಳೋದು ತುಂಬ ಸ್ಪೆಷಲ್ ಅಲ್ವಾ? ಬರ್ತಾ ಸರ್ಪ್ರೈಸಿಂಗ್ ಸ್ಟಾರ್ಟ್ ಆಗ್ತಾ ಇದ್ದಾರೆ ನಮ್ಮ ಯಜಮಾನ್ರು. ನಮ್ಮವ್ರ ಜೊತೆ ಕೂತ್ಕೊಂಡು ಊಟ ಮಾಡೋಕ್ಕೂ ಪಟ್ಕೊಂಡ್ಬಂದಿರಬೇಕು. ಆಫೀಸ್ ಅಂತ ಬಿಸಿ ಸ್ಕೆಡ್ಯೂಲ್ ಹಾಕ್ಕೊಂಡಿರ್ತೀವಿ. ಡೈಲಿ ಜೊತೆಲಿ ಕೂತ್ಕೊಂಡು ಊಟ ಮಾಡೋಕ್ಕೆ ಟೈಮೇ ಆಗಲ್ಲ. ಈ ಥರ ಹೊರಗೆ ಬಂದು ಸ್ಪೆಷಲ್ ಮೂಮೆಂಟ್ಸ್ ಕ್ರಿಯೇಟ್ ಮಾಡಿಕೊಟ್ರು ನನಗೆ. ಸೊ ಸ್ಪೆಷಲ್. ಲವ್ ಯು. 5th ಫ್ಲೋರ್, ತಣ್ಣನೆ ಗಾಳಿ, ಪ್ಲ್ಯಾನ್ಸ್ ಇಟ್ಟಿದ್ರಿಂದ ಪೀಸ್ ಫೀಲ್ ಆಗ್ತಾಯಿತ್ತು. ಒಂದೊಳ್ಳೆ ಊಟ ಮಾಡಿದ್ವಿ ಇಬ್ಬರು. ನಾನು ಈ ಚಿಕ್ಕ ಆಸೆನ ಅರ್ಥ ಮಾಡಿಕೊಂಡು ಫುಲ್ಫಿಲ್ ಮಾಡಿ ನಾನು ಈ ಡೇನ ಫುಲ್ ಹ್ಯಾಪಿಯಾಗಿ ಇಟ್ಟಿದ್ರು. ಹೇಗಿತ್ತು ಊಟ? ಊಟ ಸೂಪರ್. ಇಷ್ಟ ಆಯ್ತಾ? ಊಟ ತುಂಬ ಚೆನ್ನಾಗಿತ್ತು, ಇಷ್ಟ ಆಯಿತು. ಇನ್ನೊಂದ್ಸತಿ ನೈಟ್ ಟೈಮ್ ಬರೋಣ. ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಓಕೆ. ಮತ್ತೆ ಏನು ಸಮಾಚಾರ? ಮತ್ತೆ ಏನು ಸಮಾಚಾರ ಇಲ್ಲ. ಬ್ಯಾಕ್ ಟು ಹೋಮ್. ಅಷ್ಟೇನಾ? ಅಷ್ಟೇ. ನಾನು ಡ್ರಾಪ್ ಮಾಡಲ್ವಾ ಆಫೀಸ್ಗೆ? ಡ್ರಾಪ್ ಮಾಡೋಣ ಅಂತಾನೆ ಮತ್ತೆ ಹೋಗೋದು. ಓಕೆ, ಸಿಗೋಣ. ಓಕೆ. ಇನ್ನೊಂದು, ನೀ ಯಾಕೆ ದೊಡ್ಡ ಹೋಟ್ಲು ಪ್ರಿಫರ್ ಮಾಡಲ್ಲ? ದೊಡ್ಡ ಹೋಟ್ಲು ಪ್ರಿಫರ್ ಮಾಡಲ್ಲ ಅಂತ ಅಲ್ಲ, ಬಟ್ 90% ಊಟ ಚೆನ್ನಾಗಿರಲ್ಲ. ಲೈಟಿಂಗ್ ಇಕ್ಕಿ ಮುಗೀತು. ಮಿನ ಅನಿಸಿ ನಮ್ಮ ದುಡ್ಡು ಮಿನ ಅನ್ನಿಸ್ಬಿಡ್ತಾರೆ. ಚಿಕ್ಕ ಹೋಟ್ಲಲ್ಲಿ ರುಚಿ ಶುಚಿ ಎರಡೂ ಇರುತ್ತೆ. ನೆಕ್ಸ್ಟ್ ಯಾವಾಗ ನಾವು ಈ ಥರ ಸಪ್ರೇಟಾಗಿ ಹೋಗೋದು ಊಟಕ್ಕೆ ಇಬ್ಬರೇ? ಹೋಗೋಣ. ಸಾಹೇಬರು ಡ್ರೈವಿಂಗಲ್ಲಿ ಬ್ಯುಸಿ. ಟ್ರಾಫಿಕ್ ಇದೆ ಸಂಜೆ ಟೈಮು. ಫೇಸ್ 2 ಫೇಸ್ 1 ಅಲ್ಲ. ನಮ್ಮ ಆಫೀಸ್ ಇರೋದು ಫೇಸ್ 1. ಹಂಗಾರೆ ನಾನು ದಂಡ ದಿನ ಆಫೀಸಿಗೆ ಬರ್ತೀನಿ. ನನಗೆ ನಮ್ಮ ಆಫೀಸ್ ಎಲ್ಲೈತೆ ಅಂತ ಗೊತ್ತಿಲ್ಲ. ಫೇಸ್ 1 ನಿಮ್ಮ ಆಫೀಸು.
ಫೇಸ್ 2 ಇದು ನೋಡಿ. ಈ ಕಡೆಯಿಂದ ಹೇಳಿದ್ದೀವಿ, ಅಲ್ಲಿ ಯೂ ಟರ್ನ್ ತಗೊಳಕ್ಕೆ ಜಾಗಿಲ್ಲ ನೋಡು. ಡಿಮಾರ್ಟು ಇಲ್ಲಿ ಈ ಕಡೆ ಸೈಡು. ಎಷ್ಟು ಚೆನ್ನಾಗಿದೆ ಸನ್ಸೆಟ್. ಓಹೋ ಚೆನ್ನಾಗ್ರು. ಬಾಯ್. ನಮ್ಮ ಯಜಮಾನ್ರಿಗೆ ಥ್ಯಾಂಕ್ ಯು ಹೇಳಿ ಆಫೀಸ್ಗೆ ಓಡೋ ಟೈಮ್ ಬಂದೇ ಬಿಡ್ತು. ನಾನು ಆಫೀಸ್ ಡ್ರಾಪ್ ಮಾಡಿ ಮನೆಗೆ ಹೊರಟ್ರು. ಎ ಡೇ ವೆಲ್ ಸ್ಪೆಂಟ್ ವಿತ್ ಮೈ ಸ್ಪೆಷಲ್ ಪರ್ಸನ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಸ್ಟೇ ಟ್ಯೂನ್ ಅಂಟಿಲ್ ನೆಕ್ಸ್ಟ್ ವಿಡಿಯೋ. ಬಾಯ್. ಥ್ಯಾಂಕ್ ಯು ಫಾರ್ ದ ಲಂಚ್. ಬಾಯ್. ಹುಷಾರು.